ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ವಂದ್ಯರಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ, ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಶರಣರ ಮೆಟ್ಟಿದ ಧರೆಯೇ ಪಾವನವೆಂಬಂತೆ ಈ ಕ್ಷೇತ್ರವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾರ್ಪಡಿಸಿದ ಶಿವಯೋಗೇಶ್ವರ ತ್ರಯರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮಾತೃ ಹೃದಯದ ಮಹಾಂತ ನೆನೆಸಿಕೊಂಡಿರುವ ಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿ ಅವರ ಶ್ರೀಚರಣದಲ್ಲಿಯೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಗಣಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸುಭಾಷಿತ ಸಂತರೆಂದೇ ಪ್ರಖ್ಯಾತಿಯಾಗಿರುವ ಶ್ರೀ ರಾಮಾನಂದ ಭಾರತಿ ಮಹಾಸ್ವಾಮೀಜಿಯವರ ಶ್ರೀಚರಣದಲ್ಲಿ ಅನಂತ ನಮನಗಳನ್ನು ಸಲ್ಲಿಸಿ, ಅವರಿವರೆನ್ನದೇ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಸರ್ವ ಮಹಾತ್ಮರೆಲ್ಲರ ಶ್ರೀಚರಣಕ್ಕೂ ಹಾಗೂ ಮಾತೆಯವರ ಶ್ರೀಚರಣಕ್ಕೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳು. ಇಹ ಚೇದವೇದೀತ್ ಅತ ಸತ್ಯಮಸ್ತಿ ನ ಚೇದೀನ್ ಅವೇದೀನ್ ಮಹತೀ ವಿನಸ್ತಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಸ್ಮಾಲ್ಲೋಕಾದಮೃತಾ ಭವಂತಿ. ಎಲ್ಲರಿಂದ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತ ಕೇಳಿದ್ರೆ, ಈ ಪೂರ್ವದಲ್ಲಿ ತಮ್ಮೆಲ್ಲರನ್ನ ಕುರಿತು ಉಪದೇಶ ಮಾಡಿಕೊಂಡು ಬಂದ್ರು. ಶ್ರುತಿ ಪ್ರಸ್ಥಾನವಾಗಿರತಕ್ಕಂಥ ಕೇನೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಂತ್ರ. ಕೇನೋಪನಿಷತ್ತು ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ಕೇನ ಅನ್ನುವ ಪದದಿಂದ ಪ್ರಾರಂಭವಾಗಿರುವುದರಿಂದ ಈ ಉಪನಿಷತ್ತಿಗೆ ಕೇನೋಪನಿಷತ್ತು ಅಂತ ಬಂತು. ಈಶ ಅನ್ನುವ ಪದದಿಂದ ಪ್ರಾರಂಭವಾಗಿರುವುದರಿಂದ ಈಶಾವಾಶ ಉಪನಿಷತ್ತು ಅಂದ್ರು. ಅದರೊಳಗೆ ಇನ್ನೊಂದು ತೈತ್ತರಿ ಉಪನಿಷತ್ತು ಅಂತ ಬರುತ್ತೆ. ತೈತ್ತರಿ ಅಂತ ಯಾಕೆ ಬಂತು ಅಂದ್ರೆ, ತಿತ್ತಿರಿಯ ಪಕ್ಷಿಗಳಿಂದ ಹೊರಹೊಮ್ಮಿರುವುದರಿಂದ ಅದಕ್ಕೆ ತೈತ್ತರಿಯ ಉಪನಿಷತ್ತು ಅಂದ್ರು. ಬಹಳ ದೊಡ್ಡದಾಗಿರುವುದರಿಂದ ಇನ್ನೊಂದು ಉಪನಿಷತ್ತಿಗೆ ಬೃಹದಾರಣ್ಯಕ ಉಪನಿಷತ್ತು ಅಂತ ಬಂತು. ಹಂಗ ಇಲ್ಲಿ ಕೇನೋಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಶ್ರುತಿ ಮಾತೆ ಏನನ್ನ ಹೇಳಲಿಕ್ಕೆ ಹೊರಟಿದೆ ಅಂತ ಕೇಳಿದ್ರೆ, ಪರಮಾತ್ಮನಾಗಿರತಕ್ಕಂಥವನು 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಆ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಜೀವರಾಶಿಗಳನ್ನ ನೋಡ್ಕೋತ ಬಂದ. ಕರೆ ಯಾವುದು ಕೂಡ ಅವನಿಗೆ ಮನಸ್ಸಿಗೆ ಬರಲಿಲ್ಲ ಒಳಗೆ ಪ್ರವೇಶ ಆಗಕ್ಕೆ. ಕೊನೆಗೆ ಮನುಷ್ಯ ಜನ್ಮದಲ್ಲಿ ಬುದ್ಧಿ ಅನ್ನತಕ್ಕಂಥದ್ದನ್ನ ವಿಶೇಷವಾಗಿ ಇಟ್ಟು ನೋಡಿದ. ಇದು ಪರವಾಗಿಲ್ಲ, ನಾನು ವಾಸ ಆಗೋದಕ್ಕೆ ಪ್ರವೇಶ ಆಗೋದಕ್ಕೆ ಅಂತ ತಿಳ್ಕೊಂಡು ಪರಮಾತ್ಮ ಈ ಮನುಷ್ಯ ಶರೀರದೊಳಗ ಯಾವ ನೆತ್ತಿಯ ಮುಖಾಂತರವಾಗಿ ಪ್ರವೇಶನಾದ. ಅದಕ್ಕೆ ಎಲ್ಲ ಜೀವರಾಶಿಗಳಿಗಿಂತಲೂ ಬಹಳ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ಮನುಷ್ಯ ಜನ್ಮ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನ ತಂದು ನೀನು ಇದನ್ನ ಸದುಪಯೋಗ ಮಾಡಿಕೊಂಡಿ ಅಂದ್ರೆ ಸಾರ್ಥಕ ಆಗ್ತದ. ಇಲ್ಲ ಅಂತಂದ್ರೆ ಏನಾಗುತ್ತದೋ ಅಂದ್ರೆ ಬಹಳ ನಿರರ್ಥಕ, ಲಾಸ್ ಬಹಳ ಆಗತ್ತೆ ಅಂತ ಹೇಳಲಿಕ್ಕೆ ಹೊರಟಿದೆ. ಯಾವ ಈ ಶರೀರ ಇರುವಾಗಲೇ ದಷ್ಟಮುಷ್ಟವಾಗಿರುವಾಗಲೇ
ಸತ್ಯ ವಸ್ತುವನ್ನ ನೀ ತಿಳ್ಕೊಂಡಿ ಅಂದ್ರೆ ಇದೇ ಜನ್ಮದಲ್ಲಿ ಇಲ್ಲಿಯೇ ಈಗಲೇ ಏನು ಹೊಂದತಿ ಅಂದ್ರೆ ಅಥ ಸತ್ಯಮಸ್ತಿ ಅಂದ್ರೆ ಮೋಕ್ಷವನ್ನ ಹೊಂದುತ್ತಿ. ಒಂದು ವೇಳೆ ನೀನು ತಿಳಿಯದೇ ಹೋದ್ರೆ ಏನಾಗ್ತದ ಅಂತ ಕೇಳಿದ್ರೆ ಅತೀವವಾಗಿರ್ತಕ್ಕಂಥ ಬಹಳ ನಷ್ಟವನ್ನ ನೀ ಅನುಭವಿಸ್ತೀಯ. ಎಷ್ಟು ನಷ್ಟ ಆಗ್ತದ ಅಂತಂದ್ರೆ ಈಗಂತೂ ಬಂತೀಗ ಇನ್ನೊಂದ್ 2-3 ತಿಂಗಳಲ್ಲಿ ಇಲೆಕ್ಷನ್. ಹಂಗ ಇಲೆಕ್ಷನ್ ನಡೆದಿತ್ತು ಎದರ್ದು ಅಂತ ಕೇಳಿದ್ರೆ ಯಾವ ಇಲೆಕ್ಷನ್ ಅದರೊಳಗೆ ಒಬ್ಬಾತ MLA ಅಥವಾ MP ಇಲೆಕ್ಷನ್ ನಿಂತಿದ್ದ. ಸಾಕಷ್ಟು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲೆಕ್ಷನ್ ನಿಂತಿದ್ದ. ಆದ್ರೆ ಒಂದೇ ಒಂದು ಹೋಟಿನಿಂದ ಅವ ಸೋತ ಅಂತಂದ್ರ ಅವಾಗ ನೀವೇನಂತೀರಿ ಎಲ್ಲಾರು? ಬಹಳ ಲುಕ್ಷಾಣ ಆಯ್ತ್ರಿ, ಏನು ಆಗಲಿಲ್ಲ. ಅದಕ್ಕಿಂತಲೂ ಬಹಳಷ್ಟು ಲಾಸ ಯಾವ್ದೈತಿ ಅಂದ್ರೆ ಈ ಮನುಷ್ಯ ಜನ್ಮದೊಳಗೆ ನಾವು ನಮ್ಮ ಸ್ವರೂಪವನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ನಷ್ಟ ಇದೆ. ಅದಕ್ಕೆ ಈ ಮನುಷ್ಯ ಜನ್ಮ ಬಂದಾಗಲೇ ಏನು ಮಾಡಬೇಕಾಗಿದೆ ಅಂತ ಕೇಳಿದ್ರೆ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಷ್ಟನಾಗಿರ್ತಕ್ಕಂಥ ಸದ್ಗುರುನಾಥನಿಗೆ ಶರಣಾಗತನಾಗಿ ಈ ಮನುಷ್ಯ ಜನ್ಮದಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ಸಾಧನವನ್ನ ನಾವು ಸಾಧಿಸಿ ಮೋಕ್ಷವನ್ನ ಹೊಂದಿದ್ದಾದ್ರೆ ಆವಾಗ ಅದರ ಲಾಭ. ಮೋಕ್ಷ ಹೊಂದೋದು ಅಂತಂದ್ರೆ ಎಲ್ಲೋ ಹೊಸದಲ್ಲ, ಮುಕ್ತಶ್ಚ ಮುಕ್ತಿ. ಅದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನಮ್ಮ ಸ್ವರೂಪ ಒಂದಿಷ್ಟು ಏನಾಗಿದೆ ಅಂತ ಕೇಳಿದ್ರೆ ಅವಿದ್ಯಾ ಮಾಯೆಯಿಂದ ಮುಚ್ಚಿದೆ. ಆ ಅವಿದ್ಯೆ ಮಾಯೆಯನ್ನ ಸರಿಸೋದಷ್ಟೇ ಇಲ್ಲಿ ಕೆಲಸ ಅದ. ಹೆಂಗ ನೀರಿದೆ, ಆ ನೀರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನೀರಲ್ಲಿಯೇ ಇದ್ದುಕೊಂಡು ನೀರಲ್ಲಿಯೇ ಹುಟ್ಟಿದ ಏನು ಅಂತ ಕೇಳಿದ್ರೆ ಅಂತರ್ಗಂಗೆ. ಅದು ನೀರೊಳಗ ಹುಟ್ಟಿ ನೀರನ್ನೇ ಕಾಣಗೊಡದಂತ ಮುಚ್ಚಿ ಹಾಕ್ಯದ. ಆ ನೀರನ್ನ ನಾವು ನೋಡ್ಬೇಕು ಅಂತಂದ್ರೆ ಹೇಗೆ ಆ ಅಂತರಗಂಗೆಯನ್ನ ಸರಿಸಿದಾಗ ಆ ನೀರು ಕಾಣುತ್ತದಲ್ಲ, ಹಂಗ ನಮ್ಮ ಸ್ವರೂಪವನ್ನ ಏನು ಮುಚ್ಚಿ ಹಾಕಿದೆ ಅಂತ ಕೇಳಿದ್ರೆ ಅಜ್ಞಾನ ಅವಿದ್ಯಾ ಅನ್ನುವಂಥದ್ದು ಮುಚ್ಚಿ ಹಾಕಿದೆ. ಅದು ಯಾರ ಆಶ್ರಯದಲ್ಲೈತಿ? ಆತ್ಮನ ಆಶ್ರಯದಲ್ಲಿಯೇ ಇದ್ದುಕೊಂಡು ಆತ್ಮನನ್ನ ತಿಳಿಯಗೊಡದಂತೆ ಮಾಡಿದೆ. ಅದನ್ನ ಒಂದಿಷ್ಟು ಸರಿಸಿ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅವಾಗ ಏನದಂದ್ರ ಮುಕ್ತಶ್ಚ ಮುಕ್ತಿ, ಪ್ರಾಪ್ತಸ್ಯ ಪ್ರಾಪ್ತಿ. ಮೋಕ್ಷ ಅನ್ನೋದು ಹೊಸದಾಗಿ ಆಗೋದಲ್ಲ, ನಾವು ಮುಕ್ತ ಸ್ವರೂಪರೇ ಇದ್ದೇವೆ. ಆದರೆ ಅದನ್ನ ತಿಳ್ಕೊಳ್ಳೋದೇ ಇಲ್ಲ ವಿಶೇಷ ಅದ. ಅದನ್ನು ತಿಳ್ಕೊಳ್ಳಾಗ್ತಾನೆ ಇದು ಬಂದದ. ಒಂದ್ ವೇಳೆ ಇಂಥ ಮನುಷ್ಯ ಜನ್ಮದೊಳಗ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದಂದ್ರೆ ಅನ್ನಬಸವಣ್ಣನವರು ಕೂಡ ಹೇಳಿದ್ರು, ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ವಿಚಾರಲೀಯದು, ಅವಗುಣವೆಂಬ ಕಸವ ಕಿತ್ತು ಸುಳಿದೆಗೆದು ಬೆಳೆಯುವಂತೆ ಮಾಡಯ್ಯ ಕೂಡಲ ಸಂಗಮ ದೇವ. ಎಂತ ಶ್ರೇಷ್ಠವಾದ ಈ ಮನುಷ್ಯ ಜನ್ಮ ಅದ ಅಂದ್ರೆ ಒಂದು ರೂಪಕವನ್ನ ಕೊಟ್ಟು ಹೇಳ್ತಾರೆ. ಬೆಳೆದ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಬಹಳ ಸುಂದರವಾಗಿರ್ತಕ್ಕಂಥ ಭೂಮಿ ಇದೆ. ಈ ಭೂಮಿಯಲ್ಲಿ ಶ್ರೇಷ್ಠವಾದ ಬೀಜಗಳನ್ನ ಹಾಕಿ ಬೆಳೆ ತಕ್ಕೊಳ್ಳೋದು ಬಿಟ್ವಿ ಅಂದ್ರೆ ಅಲ್ಲ ಕಸ ಬೆಳೀತದೆ. ಆ ಕಸ ಬೆಳೀತು ಅಂದ್ರೆ ಇಲ್ಲಿ ಯಾವ ಕಸ ಬೆಳೆದದ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತಹ ಈ ಯಾವ ಕಸ ಹುಟ್ಟಿತು ಅಂದ್ರೆ ತಿಳಿಯಲೀಯದು ವಿಚಾರಲೀಯದು. ನಾ ಯಾರು, ಎಲ್ಲಿಂದ ಬಂದೇನೆ, ನಾ ಏನ್ ಮಾಡ್ಬೇಕು, ಈ ಜನ್ಮದ ಮಹತ್ವ ಏನು ಅಂತ ತಿಳಿಗೊಡದಂಗ ಮಾಡಿದ ಈ ಅವಗುಣ ಅಂತಕ್ಕಂಥವುಗಳು, ಈ ಅವಗುಣಗಳನ್ನ ತೆಗೆದು ಸುಳಿದೆಗೆದು ಬೆಳೆಯುವಂತೆ ಮಾಡಯ್ಯ. ಅವಾಗ ನಾವು ತಿಳ್ಕೊಂಡ್ವಿ ಅಂದ್ರೆ ಅವಾಗ ಇದರ ಸಾರ್ಥಕ ಆಗ್ತದ. ಅದಕ್ಕೆ ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಐತಿ ಅಂದ್ರೆ ಕೆಲವ್ರು ಇದಕ್ಕ ದೇವಾಲಯ ಅಂದ್ರು, ದೇಹೋ ದೇವಾಲಯ ಪ್ರೋಕ್ತ ಅಂದ್ರು. ಕೆಲವ್ರು ಇದಕ್ಕೇನಂದ್ರು ಕ್ಷೇತ್ರಂ ಇತಿ ಧ್ಯಾಯತೆ ಅಂದ್ರು. ಇದಕ್ಕ ಭೂಮಿ ಅಂತ ಭಗವದ್ಗೀತೆ ಹೇಳಿತು. ಇನ್ನು ಕೆಲವರು ಏನು ಅಂತಂದ್ರೆ ಇದಕ್ಕೆ ತೇರು ಅಂದ್ರು. ಅದಕ್ಕೆ ಇಂತಹ ಉಪಮೆಗಳನ್ನ ಕೊಟ್ಟಿದ್ದಾರೆ. ಶ್ರುತಿ ಮಾತೆ ಏನ್ ಹೇಳ್ತು ಅಂದ್ರೆ ಇದಕ್ಕೊಂದು ರಥ ಅಂತ ಹೇಳ್ತು. ಆದ್ದರಿಂದ ಇಂತಹ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನ ತಂದಾಗಲೇ ನಾವು ಏನ್ ಮಾಡ್ಕೋಬೇಕಾಗಿದೆ ಅಂದ್ರೆ ಆ ಸತ್ಯ ವಸ್ತುವನ್ನ ತಿಳ್ಕೊಂಡ್ವಿ ಅಂತಂದ್ರೆ ಇದೇ ಜನ್ಮದಲ್ಲಿ ನಾವು ಮುಕ್ತಿಯನ್ನ ಹೊಂದುತ್ತೇವೆ ಅನ್ನುವಂತ ಸಾರ ಈ ಶ್ರುತಿ ಮಾತೆ ಹೇಳ್ತಾ ಇದೆ. ಇದನ್ನೇ ಕುರಿತು ಇನ್ನು ವಿಸ್ತಾರವಾಗಿ ಮುಂದಿನ ಮಹಾತ್ಮರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ವಾಕ್ಪುಷ್ಪಗಳನ್ನು ಸದ್ಗುರು ಶ್ರೀ ಚರಣಕ್ಕೆ